ಕ್ಲೈಮ್ಯಾಕ್ಸ್ ಹಂತಕ್ಕೆ ರಾಜ್ಯ ಕಾಂಗ್ರೆಸ್ನ ಕುರ್ಚಿ ಕಾಳಗ ಬಂದಂಗೆ ಕಾಣಿಸ್ತಾ ಇದೆ. ಶೀಘ್ರವೇ ಸಿಎಂ ಮತ್ತು ಡಿಸಿಎಂಗೆ ಹೈಕಮಾಂಡ್ ಬುಲಾವ್ ನೀಡಬಹುದಾದ ಸಾಧ್ಯತೆಯೂ ಇದೆ. ಯಾಕೆ ಅಂದ್ರೆ ಇದೊಂದು ಸ್ಟೇಟ್ಮೆಂಟ್ ಆ ರೀತಿಯಾದಂಥ ನಿರೀಕ್ಷಣೆ ಮಾಡುವಂತೆ ಮಾಡಿದೆ. ನಾನು ದೆಹಲಿಗೆ ಹೋದ ಮೇಲೆ ಮಾತುಕತೆ ಇಂಪಾರ್ಟೆಂಟ್ 3-4 ಜನರನ್ನ ಕರೆಸ್ತೇವೆ, 3-4 ಜನರನ್ನ ಕರೆಸಿ ಮಾತಾಡ್ತೇವೆ, ಹೇಗೆ ಮುಂದುವರಿಬೇಕು ಅಂತ ತೀರ್ಮಾನ ಮಾಡ್ತೇವೆ. ಬೆಂಗಳೂರಿನಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಖುದ್ದಾಗಿ ಈ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಡಿಸಿಎಂನನ್ನ ದೆಹಲಿಗೆ ಕರೆಸ್ತೀರಾ ಅನ್ನುವಂಥ ಪ್ರಶ್ನೆಗೆ ಅವರೆಲ್ಲರನ್ನ ಕರೆಸಿಯೇ ಮಾತಾಡ್ತೇನೆ ಅಂತ ಖರ್ಗೆ ಅವರು ಹೇಳಿದ್ದಾರೆ. ಎಲ್ಲವನ್ನ ಸೆಟಲ್ ಮಾಡ್ತೇವೆ ಅಂತ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರು ಹೇಳ್ತಾರೆ. ನಾನು ದೆಹಲಿಗೆ ಹೋಗ್ತೀನಿ, ದೆಹಲಿಗೆ ಹೋದ್ಮೇಲೆ 3-4 ಜನ ಕರೆಸಿ ಮಾತಾಡಿ ಬಗೆಹರಿಸ್ತೀವಿ, ಸೆಟಲ್ ಮಾಡ್ತೀವಿ ಎಲ್ಲ ಅನ್ನೋದನ್ನ ಹೇಳಿದ್ದಾರೆ. ಅಲ್ಲಿಗೆ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚಿಸಿ ಮಾತಾಡಿ ಇಲ್ಲಿಂದ ಸಿಎಂ ಮತ್ತು ಡಿಸಿಎಂ ಸೇರಿದಂತೆ ಒಂದು 3-4 ಜನ ಅಂತ ಹೇಳಿದ್ದಾರೆ. ಯಾರ್ಯಾರನ್ನು ಕರೆಸ್ತಾರೆ ಅಂತ ಗೊತ್ತಿಲ್ಲ, ಬಟ್ ಸಿಎಂ ಡಿಸಿಎಂ ಅಂತೂ ಫಿಕ್ಸ್. ಇದನ್ನು ಖುದ್ದಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿರೋದ್ರಿಂದ ಹಾಗಿದ್ರೆ ಕೊನೆ ಹಂತಕ್ಕೆ ಬಂದು ನಿಂತಿದೆ ಈ ಕಾಂಗ್ರೆಸ್ನ ಕುರ್ಚಿ ಕದನ ಅನ್ನೋದು ಗೊತ್ತಾಗ್ತಾ ಇದೆ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಚರ್ಚೆಯನ್ನು ಮಾಡಿ ಇವತ್ತು ಅಥವಾ ನಾಳೆ ಈ 2 ದಿನದಲ್ಲಿ ಫೈನಲೈಸ್ ಆಗಬಹುದಾದ ಸಾಧ್ಯತೆಗಳು ದಟ್ಟವಾಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. उस चर्चे में राहुल गांधी भी रहेंगे और मेरे हमारे दूसरे मेंबर्स भी रहेंगे, सीएम भी रहेंगे और हमारे डिप्टी चीफ मिनिस्टर रहेंगे. तो इन सबको बुला के चर्चा करने के बाद निर्णय होगा. टीम है, जब हमारी पूरे हाईकमांड की टीम बैठ के चर्चा करके निर्णय लेगी.